ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಅಷ್ಟೇ. ಇದರಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿನ ಮಾಡ್ಕೊಂಡಿದ್ದೀನಿ ಇನ್ಸ್ಟಂಟಾಗಿ. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಹೀರೆಕಾಯಿಂದ ಸಿಂಪಲ್ಲಾಗಿ ಮಾಡೋವಂಥ ಒಂದು 5 ಮಿನಿಟ್ಸ್ ಗ್ರೇವಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಕ್ವಿಕ್ಕಾಗಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಹಾಗೆಯೇ ಇವತ್ತಿನ ಈ ರಂಗೋಲಿ ಪುಟಾಣಿ ರಂಗೋಲಿ ನಂಗೆ ತುಂಬಾ ಇಷ್ಟ ಆಯಿತು. ಜಸ್ಟ್ ನಾನು ನೈಟ್ ಈ ಥರ ಹಾಕ್ಬೋದಲ್ವಾ ಅಂತ ಒಂದು ಸ್ಕೆಚ್ ಮಾಡಿಕೊಂಡೆ ಮೊಬೈಲಲ್ಲಿ. ಹಾಗೆಯೇ ಮಾರ್ನಿಂಗ್ ನಾನಿಲ್ಲಿ ಬರಿತಾ ಇದ್ದೀನಿ. ತುಂಬಾ ಕ್ಯೂಟಾಗಿದೆ ಅಂತ ಅನ್ನಿಸ್ತು. ಆಮೇಲೆ ನಾನು ವ್ಲಾಗ್ಗಳಲ್ಲಿ ರೆಗ್ಯುಲರಾಗಿ ಈ ಥರ ರಂಗೋಲಿಗಳನ್ನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ರಂಗೋಲಿ ಬಿಡಿಸ್ಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 7 ಆಗಿತ್ತು. 7 ಟೈಮಿಗೆ ಮಾರ್ನಿಂಗೇ ಕೋತಿಗಳೆಲ್ಲ ಬಂದುಬಿಟ್ಟಿತ್ತು. ನಮ್ಮ ಹಿತ್ತಲಲ್ಲಿ ತುಂಬ ಮರ ಇದೆ ಅಲ್ವಾ, ಅದಕ್ಕೆ ನೋಡಿ ಆ ಪುಟಾಣಿ ನುಗ್ಗೆ ಮರದಿಂದ ಹತ್ಕೊಂಡಿತ್ತು, ಅಲ್ಲಿಂದ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತ, ಕೋತಿ ಥರನೇ ಆಡ್ತಿದೆ ಅದು. ಕೋತಿ ಅಂತ ಇದಕ್ಕೆ ಹೇಳ್ತಾರೆ ಅಂತ ಅನಿಸುತ್ತೆ. ಯಾವ ಥರ ಆಡ್ತಿದೆ ಅದು ಕೋತಿ ಹೆಂಗೆ ಕಚ್ಕೊಂಡೋಯ್ತು ಅಂತ ತುಂಬಾ ಕ್ಯೂಟಾಗಿತ್ತು. ನಾನು ಅದನ್ನೇ ನೋಡ್ಕೊಳ್ತಾ ಕುಂತಿದ್ದೆ. ರಂಗೋಲಿ ಬಿಡಿಸಾದ್ಮೇಲೆ ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಇದೇ ಆಯಿತು. ಏನಾದರೂ ಮರೆತು ಮನೆ ಡೋರ್ ಏನಾದರೂ ಓಪನ್ ಮಾಡಿದರೆ, ಗೇಟ್ ಏನಾದರೂ ಓಪನ್ ಮಾಡಿಬಿಟ್ಟಿದ್ರೆ ಸಡನ್ನಾಗಿ ಒಳಗಡೆ ಬಂದುಬಿಡುತ್ತೆ. ನನಗೆ ಆ ಥರ 2-3 ಡೇಸ್ ಆಗಿಬಿಟ್ಟಿದೆ. ಪಾಪುನ ನಾನು ಮಡ್ಲಲ್ಲಿ ಹಾಕ್ಕೊಂಡು ಮಲಗಿರ್ಬೇಕಾದ್ರೆ ಒಂದಿನ ಸಡನ್ನಾಗಿ ಬಂದು ಅಡುಗೆ ಮನೆ ಒಳಗಡೆ ಹೋಗಿ ಕಡಲೆ ಬೀಜ ತೊಗೊಂಡೋಯ್ತು. ಮತ್ತು ಇನ್ನೊಂದು ದಿನ ನಾನು ಮೊಬೈಲ್ ನೋಡಿಕೊಂಡು ಮಲಗಿದ್ದೀನಿ, ಆವಾಗ ಒಳಗಡೆ ಹೋಗಿ ಹುರ್ಗಡ್ಲೆ ತೊಗೊಂಡೋಯ್ತು. ಅಡುಗೆ ಮನೆ ಅದಕ್ಕೆ ಈಸಿ ಆಗಿಬಿಟ್ಟಿದೆ. ಮೇಯ್ನ್ ಡೋರಿಂದ ಬಂದರೆ ಸಡನ್ನಾಗಿ ಸಿಗುತ್ತೆ ಅಲ್ವಾ, ಬಂದು ಎತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಡೋರ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಈಚೆ ನಿಂತಿದ್ವಿ. ಮನೆ ಒಳಗಡೆ ಬಂದಮೇಲೆ ನಾವು ಮನೆ ಒಳಗಡೆ ಹೋಗಿದ್ದಾಯಿತು. ಆಮೇಲೆ ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಇವತ್ತು ಇಡ್ಲಿಗೆ ಒಂದು ಗ್ರೇವಿ ಮಾಡ್ತಿದ್ದೀನಿ ಕಾಂಬಿನೇಷನ್ ಆಗಿ ಅಂತ ಹೇಳಿದೆ. ಹೀರೆಕಾಯಿಂದ ಒಂದು ಸಿಂಪಲ್ ಗ್ರೇವಿ. ಆ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 3 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇದಕ್ಕೆ ಮಸಾಲೆಗೆ ಮತ್ತು ಗ್ರೇವಿಗೆ ಎರಡಕ್ಕೂ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ KGಯಲ್ಲಿ ನಾನು 3/4 ಭಾಗದಷ್ಟು ಹೀರೆಕಾಯಿ, ಅಂದರೆ ಒಂದು ದೊಡ್ಡ ಹೀರೆಕಾಯಿನ ನಾನಿಲ್ಲಿ ನೀಟಾಗಿ ಸಿಪ್ಪೆ ತಗೊಳ್ತಾ ಇದ್ದೀನಿ. ಅದನ್ನು ತೊಳೆದು ಸ್ವಲ್ಪ ಒರೆಸಿ ಈ ಥರ ಸಿಪ್ಪೆ ತೆಗಿತಾ ಇದ್ದೀನಿ. ಯಾಕಂದರೆ ಸಿಪ್ಪೆಯಲ್ಲಿ ಕೂಡ ಚಟ್ನಿ ಮಾಡ್ಕೊಳ್ಬೋದು, ಯೂಸ್ ಆಗುತ್ತೆ. ವೇಸ್ಟ್ ಏನೂ ಮಾಡೋಕ್ಕೋಗಲ್ಲ ಅಲ್ವಾ, ಅದಕ್ಕೇ ನಾನು ತೊಳೆದು ಅದನ್ನು ಒರೆಸಿ ಸಿಪ್ಪೆ ತಗೊಳ್ತಾ ಇದ್ದೀನಿ. ನೋಡಿ, ಸಿಪ್ಪೆ ಕೂಡ ಒಂದು ಕಡೆ ಎತ್ತಿಟ್ಕೊಳ್ತಿದ್ದೀನಿ. ಹಾಗೆ ಹೀರೆಕಾಯಲ್ಲಿ ಕಟ್ ಮಾಡಿ ಹಾಕ್ಕೊಟ್ಟಿದ್ರು ತರಕಾರಿ ಅಂಗಡಿಯವರು, ಅದಕ್ಕೇ ಆ ಕಡೆ ಈ ಕಡೆ ಅದನ್ನು ಸ್ವಲ್ಪ ಕಟ್ ಮಾಡಿ ಇದನ್ನ ಈ ಥರ ಬೀಜ ಏನೂ ಬಂದಿಲ್ಲ, ಅಂದರೆ ಬಲ್ತಿಲ್ದೇ ಇರೋ ಹೀರೆಕಾಯಿದು ಎಳ್ಸಾಗಿದೆ. ಅದಕ್ಕೆ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ನೀರೇನು ಹಾಕಿ ಬೇಯಿಸ್ತಾ ಇಲ್ಲ, ಜಸ್ಟ್ ಒಗ್ಗರಣೆಯಲ್ಲೇ ಪಲ್ಯ ಥರ ಬೇಯಿಸ್ಕೊಳ್ತಾ ಇರೋದು. ಅದಕ್ಕೇ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ಇದು ಪಲ್ಯ ಥರ ಕೂಡ ಆಗುತ್ತೆ. ನಾವೇನಕ್ಕೆ ಮಸಾಲೆ ಏನೂ ಹಾಕಿಲ್ಲ, ಅಂದರೆ ಜಸ್ಟ್ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಇದು ಪಲ್ಯನೇ. ಪಲ್ಯಕ್ಕೆ ಸ್ವಲ್ಪ ನಾವು ಮಸಾಲೆ ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕಿ ಗ್ರೇವಿ ಥರ ಮಾಡ್ಕೊಳ್ಳೋದು. ಆ್ಯಸ್ ಯೂಶುವಲ್ ನಾವು ಬೇಕಂದರೆ ಪಲ್ಯ ಕೂಡ ಬೇಕು ಅಂದರೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಬೋದು. ಈಗ ಕಟ್ ಮಾಡಿ ಅದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಹಾಗೆಯೇ ನಾನಿಲ್ಲಿ ತೆಂಗಿನಕಾಯಿ ಇರಲಿಲ್ಲ, ಅದಕ್ಕೆ ಕೊಬ್ಬರಿನೇ ಇದಕ್ಕೆ ತುರಿದಿಟ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ. ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕಿದ್ರೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಕೊಬ್ಬರಿ ಕೂಡ ಒಳ್ಳೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆದರೆ ಕೊಬ್ಬರಿ ಸ್ವಲ್ಪ, ಅಂದರೆ ಮನೇಲೇ ಮಾಡಿರೋ ಕೊಬ್ಬರಿ ಅಲ್ವಾ, ಮನೆಯಲ್ಲೇ ತೆಂಗಿನಕಾಯಿ ಒಣಗೋಗಿತ್ತು, ಅದನ್ನು ಕೊಬ್ಬರಿ ಮಾಡಿರೋದು. ಸ್ವಲ್ಪ ಎಣ್ಣೆ ಅಂಶ ಹಾಗೆ ಇದೆ. ಅದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಪೀಸಷ್ಟು ಈರುಳ್ಳಿ, ಹಾಗೆ ಸ್ವಲ್ಪ ಹುರ್ಗಡ್ಲೆ, ಕರಿಬೇವಿನ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಹತ್ರ ಕರಿಬೇವಿನ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಒಂದು ಸೈಡಲ್ಲಿ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಹಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಅಂದರೆ ಅಕ್ಕಿ ಇರಲಿಲ್ಲ, ಇಡ್ಲಿ ಅಕ್ಕಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೇ ಸ್ವಲ್ಪನೇ ರುಬ್ಕೊಂಡಿದ್ದೆ. ಅದನ್ನು ನೀಟಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೈಟು ನೀಟಾಗಿ ಕಲಸಿಲ್ಲ, ಅಂದರೆ ಈ ಥರ ಮಾರ್ನಿಂಗ್ ಒಂದು ಸತಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗೊಂದು ಮಿಕ್ಸ್ ಕೊಟ್ಟರೆ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಹುಳಿ ಬಂದಿರಲ್ಲ ಅಲ್ವಾ, ಆ ಕಾರಣಕ್ಕೆ. ಇದು ರೆಡಿಯಾಗಿದೆ. ಇವಾಗ ನಾನು ಇಡ್ಲಿ ಪ್ಲೇಟ್ಗೆ, ಅಂದರೆ ಇಡ್ಲಿ ಮಾಡೋವಂಥ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ.
ನಾವು ಬಟ್ಟೆ ಕೂಡ ಹಾಕ್ಕೊಳ್ಬೋದು. ಬಟ್ಟೆ ಕನ್ವೀನಿಯೆಂಟ್ ಆಗಿರುತ್ತೆ. ಆದರೆ ನಾನು ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ. ಇವಾಗ ಇಡ್ಲಿ ಹಿಟ್ಟನ್ನು ನಾನು ಪ್ಲೇಟ್‌ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ನಂದು 20 ಇಡ್ಲಿ ಬೇಯುವಂಥ ಇಡ್ಲಿ ಪಾತ್ರೆ, 20 ಇಡ್ಲೀಸ್ ಅಟ್ ಎ ಟೈಮ್ ಆಗುತ್ತೆ. ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ನಾನು 250 ml ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ನಾನಿಲ್ಲಿ ಪಾತ್ರೆ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಕುದಿ ಬಂದ ಮೇಲೆ ಇಡ್ಲಿ ಹಿಟ್ಟು ಹಾಕಿರೋ ಪ್ಲೇಟ್ಗಳನ್ನು ನಾನು ಇಲ್ಲಿಗೆ ಅರೇಂಜ್ ಮಾಡ್ಕೊಳ್ತಿದ್ದೀನಿ. ಬಟ್ಟೆ ಏನಾದರೂ ನಾವು ಪ್ಲೇಟ್ಗೆ ಹಾಕಿದ್ರೆ ಅದು ಹಿಟ್ಟೇನಾದರೂ ಬಟ್ಟೆಗೆ ತಾಗಿ ಕೆಳಗಡೆ ಸೋಕಿದ್ರೆ ಇಡ್ಲಿ ನೀರು ಮೇಲ್ಗಡೆ ಬಂದು ಇಡ್ಲಿ ಎಲ್ಲ ನೀರಾಗಿಬಿಡುತ್ತೆ. ಬಟ್ ಎಣ್ಣೆ ಹಾಕಿದ್ರೆ ಅದೇನು ಪ್ರಾಬ್ಲಮ್ ಇರಲ್ಲ. ಹಾಗೆ ಅದನ್ನು ಮುಚ್ಚಿಟ್ಟು ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಹೆಚ್ಚಿರೋ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ. ನಾನು ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ಸೊಪ್ಪು ಮಾರೋರು ಬಂದರು, ಅವ್ರ ಹತ್ರ ಕರಿಬೇವಿನ ಸೊಪ್ಪು ತೊಗೊಂಡು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ ಒಗ್ಗರಣೆಗೆ ಅಂತ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿನ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲೇ. ಇದು ಇನ್ಸ್ಟಂಟಾಗಿ ಪಲ್ಯ ಕೂಡ ಥರ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ನಾವು ಹಾಕ್ಕೊಂಡ್ರೆ ಪಲ್ಯ ಥರನೇ ತಿನ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ದೋಸೆ ಏನಾದರೂ ಆಗಿದ್ದರೆ ಹೀಗೆ ಮಾಡ್ಬೋದಿತ್ತು. ಆದರೆ ಇಡ್ಲಿಗೆ ಅಲ್ವಾ ಸ್ವಲ್ಪ ಲಿಕ್ವಿಡ್ ಥರ ಇದ್ದರೆ ಚೆನ್ನಾಗಿರುತ್ತೆ, ಗ್ರೇವಿ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಇದಕ್ಕೆ ಸ್ವಲ್ಪ ಒಂದು ಸೈಡಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ. ಆ ನೀರು ಕೂಡ ಕಾದಿತ್ತು, ಆ ನೀರನ್ನು ಹಾಕ್ಕೊಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಬೇಡ, ಯಾಕಂದರೆ ಹೀರೆಕಾಯಿ ಕೂಡ ನೀರು ಬಿಟ್ಕೊಂಡು ಬಿಡುತ್ತೆ. ಮತ್ತು ಜಾಸ್ತಿ ನೀರಾದರೆ ಗ್ರೇವಿ ಅಷ್ಟೊಂದು ಟೇಸ್ಟ್ ಬರಲ್ಲ. ಸ್ವಲ್ಪನೇ ನೀರನ್ನು ಹಾಕಿ ಕುದಿಯಕ್ಕೆ ಬಿಡಬೇಕು. ಅಂದರೆ ತರಕಾರಿ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ನೀರಲ್ಲಿ ಕವರ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತಣ್ಣೀರಿಗಿಂತ ಜಾಸ್ತಿ ನಾನು ಬಿಸಿನೀರನ್ನ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ತರಕಾರಿಗೆ ತಣ್ಣೀರು ಹಾಕಿದ ತಕ್ಷಣ ಅನ್ನ ಆಗುತ್ತಲ್ವ, ಆ ಥರ ಟೇಸ್ಟ್ಲೆಸ್ ಆಗುತ್ತೆ. ಹಾಗೆ ಟೊಮೆಟೊ ಕಟ್ ಮಾಡೋದು ಮರೆತುಬಿಟ್ಟಿದ್ದೆ. ಈ ಹಂತದಲ್ಲಿ ನಾನು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ, ಆವಾಗ ನೀಟಾಗಿ ಬೆಂದೋಗುತ್ತೆ ಇದ್ರ ಜೊತೆ ಅಂತ. ಹಾಗೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಇದಕ್ಕೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತು, ಅಂದರೆ ಗ್ರೇವಿ ಜಾಸ್ತಿ ಇತ್ತು ಅಂತ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡೆ. ಹಾಗೆ ರುಬ್ಬಿರೋ ಮಸಾಲೆನೂ ಕೂಡ ನಾನು ಇದೇ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿಯೇ ಆಗಿಬಿಡುತ್ತೆ ನೋಡಿ, ಒಂದು 10 ಮಿನಿಟ್ಸಲ್ಲೆಲ್ಲ. ಹಾಗೆ ಈ ಹಂತದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ತುಂಬಾ ಗಟ್ಟಿಯಾಗಿಬಿಡ್ತು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಇಷ್ಟರಲ್ಲಿ 12 ಮಿನಿಟ್ಸ್ ಆಗಿತ್ತು. 12 ಮಿನಿಟ್ಸಲ್ಲಿ ಇಡ್ಲಿ ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಇರುವಾಗಲೇ ಅದನ್ನು ಇಡ್ಲಿ ಪ್ಲೇಟಿಂದ ರಿಮೂವ್ ಮಾಡ್ತಿದ್ದೀನಿ. ಬಟ್ಟೆ ಏನೂ ಹಾಕಿಲ್ಲ, ಜಸ್ಟ್ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿರೋದು. ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ ಅಂತ. ಆಲ್ಮೋಸ್ಟ್ 20 ಇಡ್ಲಿ ನಮಗೆ 12 ಮಿನಿಟ್ಸಲ್ಲೆಲ್ಲ ಸಿಕ್ಕೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ ಈ ಇಡ್ಲಿ ಪಾತ್ರೆ. ಇನ್ನೊಂದು ಥರ ಚಿಪ್ಲು ಇಡ್ಲಿ ಕೂಡ ಮಾಡ್ತೀವಿ. ನಿಮಗೆ ಅದನ್ನು ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ ನಾನು ಫ್ಯೂಚರ್ ವ್ಲಾಗ್ಗಳಲ್ಲಿ ಟ್ರೈ ಮಾಡ್ತೀನಿ. ಅಂದರೆ ನಿಮಗೆ ಆ ರೆಸಿಪಿನ ತೋರಿಸ್ತೀನಿ, ಹೇಗೆ ಚಿಬ್ಲಿ ಇಡ್ಲಿ ಮಾಡೋದು ಅಂತ. ಹಾಗೆ ಇಡ್ಲಿನ ಈ ಥರ ಸರ್ವ್ ಮಾಡ್ಕೊಂಡು ತಿಂದಿದ್ದಾಯಿತು. ಈ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ನೀವೇನಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯಾಹ್ನ ಎಲ್ಲ ಲೆಫ್ಟ್ ಓವರ್ ತಿಂದಿದ್ದಾಯಿತು. ಅಂದರೆ ಸೊಪ್ಪು ಸಾಂಬಾರು ಏನೋ ಸ್ವಲ್ಪ ಉಳಿದೋಗಿತ್ತು, ಅದರಲ್ಲೇ ಮೇಂಟೈನ್ ಮಾಡಿದ್ವಿ. ನೈಟ್ ಊಟಕ್ಕೆ ಚಪಾತಿ ಹಾಗೆ ಒಂದು ಸಿಂಪಲ್ ಗೊಜ್ಜು, ರಸಮ್ ಮತ್ತು ಅನ್ನ ತಿಂದಿದ್ದಾಯಿತು. ಹಾಗೆ ನಾಳೆ ಮಾರ್ನಿಂಗ್ ಕುಡಿಯೋಕ್ಕೆ ಅಂತ ಒಂದು ಗ್ಲಾಸ್ 250 ml ಗ್ಲಾಸ್ಗೆ ನಾನು 250 ml ಅಷ್ಟು ವಾಟರ್ ಹಾಕಿ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕಿ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಉಗುರು ಬೆಚ್ಚಗಿರೋ ನೀರನ್ನು, ನಾಳೆ ಮಾರ್ನಿಂಗ್ ಕುಡಿಯೋಕ್ಕೆ. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.